ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು 2026ನೇ ಇಸ್ವಿಯ ಆದಾಯ ವ್ಯಯದ ರಾಶಿ ಫಲ. ಈ ವರ್ಷದಲ್ಲಿ ಯಾವ ಯಾವ ರಾಶಿಯವರಿಗೆ ಎಷ್ಟೆಷ್ಟು ಆದಾಯ ಇದೆ, ಎಷ್ಟೆಷ್ಟು ವ್ಯಯ ಇದೆ ಎನ್ನುವಂತಹ ಆ ವಿಚಾರವನ್ನು ನೋಡಕ್ ಹೋದಾಗ ನೋಡಿ, ಮೇಷರಾಶಿಯವರಿಗೆ ಉತ್ತಮವಾದಂತಹ ಲಾಭ. 14 ರೂಪಾಯಿ ಆದಾಯ ಇದ್ರೆ ಕೇವಲ 5 ರೂಪಾಯಿಯಷ್ಟು ವ್ಯಯ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ, ಅದನ್ನ ನೀವು ಯೋಚನೆ ಮಾಡಬೇಕಾಗತ್ತೆ. ಸುಖ ದುಃಖ ಎಲ್ಲವೂ ಸಹ ಸಮವಾಗಿರುತ್ತೆ. ಮೇಷರಾಶಿಯವರಿಗೆ 11 ರೂಪಾಯಿ ಆದಾಯ ಇದ್ರೆ ಕೇವಲ 5 ರೂಪಾಯಿ ಮಾತ್ರ ಖರ್ಚಿರುತ್ತೆ. ಅದು ನಿಮಗೆ ಉತ್ತಮವಾದಂತಹ ಪ್ಲಸ್ ಪಾಯಿಂಟ್. ಯಾಕೆ ಅಂತಂದ್ರೆ 7.5 ಇರುವಂತಹ ರಾಶಿಯವರಿಗೆ ಹಣಕಾಸಿನ ನೆರವಾಗುವಂತ ಶುಕ್ರನ ಯೋಗ ಫಲ ಮೇಷರಾಶಿಗೆ ಬಂದಿದೆ. ಅದೇ ರೀತಿಯಾಗಿ ವೃಷಭ ರಾಶಿಯವರಿಗೆ ನೋಡಿ, ಎಲ್ಲವೂ ಯೋಗ ಫಲವಿದೆ, ಆದ್ರೆ ಆದಾಯ ವ್ಯಯದಲ್ಲಿ ವ್ಯತ್ಯಾಸಗಳಿದೆ. 5 ರೂಪಾಯಿ ಆದಾಯ ಇದ್ರೆ 14 ರೂಪಾಯಿ ಅಷ್ಟು ಖರ್ಚಿರುತ್ತೆ. ಇವ್ರಿಗೆ ಮಿಕ್ಕಿದೆಲ್ಲ ಗ್ರಹಗತಿಗಳು ತುಂಬಾ ಅನುಕೂಲಕರವಾಗಿರುವಂತದ್ದು ಗ್ರಹಗಳೇ. ಎಲ್ಲ ವ್ಯವಹಾರಗಳಿದ್ರೆ ಶುಕ್ರ ಸ್ವಲ್ಪ ದೋಷದಲ್ಲಿರ್ತಾರೆ. ಅದಕ್ಕೆ ಇವ್ರಿಗೆ 5 ರೂಪಾಯಿ ಅಷ್ಟು ಆದಾಯ ಇದ್ರೆ 14 ರೂಪಾಯಿ ಅಷ್ಟು ಖರ್ಚಿರುತ್ತೆ. ತುಂಬಾ ಸಾಲದ ಬಾಧೆಗಳನ್ನ, ತುಂಬಾ ಇನ್ವೆಸ್ಟ್ ಮಾಡೋದು, ತುಂಬಾ ಪ್ಲಾನ್ಗಳನ್ನ ಮಾಡ್ಕೊಳ್ತಾರೆ. ಅಂದ್ರೆ 5 ರೂಪಾಯಿ ಅಷ್ಟಿದ್ರೆ ಅಷ್ಟು ಖರ್ಚುಗಳು ಮಾಡ್ತಾರೆ, ಯಾವುದು ನಷ್ಟ ಆಗೋದಿಲ್ಲ. ಎಲ್ಲವೂ ಉತ್ತಮವಾದಂತಹ ಬಳಕೆಗೋಸ್ಕರವಾಗಿ ಆಗತ್ತೆ. ಇವತ್ತ ಮಾಡಿದಂತಹ ಸಾಲ, ಇವತ್ತು ಮಾಡಿದಂತಹ ಇದು ನಾಳೆ ದಿನ ಲಾಭ ಸಿಗುತ್ತೆ. ವೃಷಭ ರಾಶಿಯವರಿಗೆ 5 ರೂಪಾಯಿ ಆದಾಯ ಇದ್ರೆ 14 ರೂಪಾಯಿ ಅಷ್ಟು ಖರ್ಚಿರುತ್ತೆ. ಆದ್ರೆ ಆರೋಗ್ಯ ಮಾತ್ರ ಬಹಳ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಉತ್ತಮ 2026ನೇ ಇಸ್ವಿ ಉತ್ತಮವಾದಂತಹ ಆರೋಗ್ಯ ಯೋಗ ತುಂಬಾ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿ, ಇದ್ರೆ 11 ರೂಪಾಯಿ ಅಷ್ಟು ಖರ್ಚಿರುತ್ತೆ. ಸ್ವಲ್ಪ ಖರ್ಚು ವೆಚ್ಚಗಳು ಈ ವರ್ಷ ಜಾಸ್ತಿ ಆಗುತ್ತೆ. ಹೂಡಿಕೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಲಾಭ ಸ್ವಲ್ಪ ಕಡಿಮೆ ಇದ್ರೂ ಸಹ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ. 8 ರೂಪಾಯಿ ಖರ್ಚು ಇದ್ರೆ 11 ರೂಪಾಯಿ ಅಷ್ಟು ಖರ್ಚು ಮಾಡ್ಬೇಕು. ನಾನು ಆದಾಯ 8 ರೂಪಾಯಿ ಇದೆ ಅಂತಂದ್ರೆ ಸ್ವಲ್ಪ ಹೊರಗಡೆ ಅಲ್ಲಿ ಇಲ್ಲಿ ತಗೋಬೇಕಾದ್ರೆ ಎಲ್ಲ ಸಾಲ ಮಾಡ್ತೀನಿ, ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತೀರಿ. ನಿಮ್ಮ ಹತ್ರ ಇರೋದು ಅಷ್ಟು, ಸ್ವಲ್ಪ ಸಾಲ ಮಾಡ್ಬೇಕಾಗತ್ತೆ ಅಂತ ವಾತಾವರಣಗಳನ್ನ ಇಟ್ಕೊಂಡಿರ್ತೀರಿ. ಆದ್ರೆ ಮಿಥುನ ರಾಶಿಯವರಿಗೆ ಆರೋಗ್ಯ ತುಂಬಾ ಚೆನ್ನಾಗಿದೆ. 2026ನೇ ಇಸ್ವಿ ಉತ್ತಮವಾದಂತಹ ಆರೋಗ್ಯವನ್ನ ನೋಡ್ತೀರಿ ಮಿಥುನ ರಾಶಿಯವರು. ಅದೇ ರೀತಿ ಕರ್ಕಾಟಕ ರಾಶಿಯವರು ನೋಡಿ, ಉತ್ತಮವಾದಂತಹ ಯೋಗ ಫಲ. ಸ್ವಲ್ಪ ಗುರುಬಲ ಕಳ್ಕೊಂಡ್ರು ಸಹ ಕರ್ಕಾಟಕ ರಾಶಿಯವರು 8 ರೂಪಾಯಿ ಅಷ್ಟು ಆದಾಯ ಇದ್ರೆ ಕೇವಲ 2 ರೂಪಾಯಿ ಅಷ್ಟು ಖರ್ಚು ಅಷ್ಟೇ. ತುಂಬಾ ಉಳಿತಾಯವನ್ನು ಮಾಡಬಹುದು. ಖರ್ಚು ವೆಚ್ಚಗಳು ಬಹಳ ಕಡಿಮೆ ಆಗುತ್ತೆ. ನಿಮಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಎಲ್ಲವೂ ಅನುಕೂಲವಾಗಿರುವಂತದ್ದು ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರು ವ್ಯಯ ಬಹಳ ಕಡಿಮೆ, 2 ರೂಪಾಯಿ ಅಷ್ಟು ಖರ್ಚು ಅಷ್ಟೇ. ಆದಾಯ 8 ರೂಪಾಯಿ ಅಷ್ಟಿರುತ್ತೆ. ಅಂದ್ರೆ 80 ರೂಪಾಯಿ, 80,000 ರೂಪಾಯಿನ ಸಂಪಾದನೆ ಮಾಡಿದ್ರೆ 20,000 ರೂಪಾಯಿ ಖರ್ಚು ಮಾಡ್ತೀನಿ, ಇನ್ನು 60,000 ಜೋಬಲ್ಲಿ ಇರುತ್ತೆ. ಅಂತಹ ವಾತಾವರಣವನ್ನ ಕರ್ಕಾಟಕ ರಾಶಿಯವರು ಇಟ್ಕೊಂಡಿರ್ತಾರೆ. ಅದೇ ರೀತಿ ಸಿಂಹ ರಾಶಿಯವರಿಗೆ ಸಮ. ಅವ್ರಿಗೆ ನೋಡಿ, ಜನ್ಮದಲ್ಲಿ ಶನಿ ಇದ್ದಾನೆ, ಅಷ್ಟಮದಲ್ಲಿ ಶನಿ ಇದ್ದಾನೆ, ಜನ್ಮದಲ್ಲಿ ಕೇತು ಇದ್ದಾರೆ. ಕೆಲವು ಗ್ರಹಗತಿಗಳ ವ್ಯತ್ಯಾಸಗಳು ಇರೋದ್ರಿಂದ ಸಿಂಹ ರಾಶಿ 5 ರೂಪಾಯಿ ಅಷ್ಟು ಆದಾಯ ಇದ್ರೆ 5 ರೂಪಾಯಿ ಅಷ್ಟನ್ನು ಖರ್ಚು ಮಾಡ್ತಾರೆ. ಎಷ್ಟು ಇಲ್ಲಿ ಬಂತು ದುಡ್ಡು, ಇಲ್ಲಿ ಹೋಯ್ತು, ನಾನು ಏನ್ ಉಳಿತಾಯನೇ ಮಾಡಕ್ ಆಗ್ತಿಲ್ರಿ ಅನ್ನುವಂತಹ ವಾತಾವರಣಗಳನ್ನ ಸಿಂಹ ರಾಶಿ ಇಡ್ತಾರೆ. ಮತ್ತೆ ಆರೋಗ್ಯ ಸಮವಾಗಿರುತ್ತೆ. ಸ್ವಲ್ಪ ಅನಾರೋಗ್ಯ ಸಣ್ಣ ಸಣ್ಣದಾಗಿ ಇರುತ್ತೆ, ಮತ್ತೆ ಹಂಗೆ ಚೇತರಿಕೆ ಆಗುತ್ತೆ. ಆರೋಗ್ಯದಲ್ಲಿ ಉತ್ತಮ ಭಾಗ್ಯವಂತರಾಗಿದ್ದಾರೆ ಸಿಂಹ ರಾಶಿಯವರು. ವ್ಯಯ ಸ್ವಲ್ಪ ಜಾಸ್ತಿ ಇರುತ್ತೆ, ಆದಾಯ ಅಷ್ಟೇ. ನಿಮ್ಗೆ ಎಷ್ಟಿರುತ್ತೆ ಅಷ್ಟೊಟ್ಟಿಗೆ ಆದಾಯನೂ ಇರುತ್ತೆ. ಅದರಿಂದ ಸಿಂಹ ರಾಶಿಯವರಿಗೆ ಸ್ವಲ್ಪ ಸಮಬಲ ಅಂತ ಹೇಳ್ಬೋದು. ಅದೇ ರೀತಿ ಕನ್ಯಾ ರಾಶಿಯವರಿಗೂ ಅಷ್ಟೇ 8 ರೂಪಾಯಿ ಅಷ್ಟು ಆದಾಯ ಇದ್ರೆ 11 ರೂಪಾಯಿ ಅಷ್ಟು ಖರ್ಚಿರುತ್ತೆ. ಅವರು ಸಹ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾರೆ ಈ ವರ್ಷದಲ್ಲಿ ಏನೇನೋ ಪ್ಲಾನ್ಗಳು ಮಾಡ್ತಾರೆ. ಮನೆ ಕಟ್ಟೋದು, ಭೂಮಿ ಖರೀದಿ ಮಾಡೋದು, ಇಲ್ಲ ಏನಾದ್ರು ವಾಹನ ಖರೀದಿ ಮಾಡುವಂಥದ್ದು, ಖರೀದಿ ಬಗ್ಗೆ ಬಹಳ ಚಿಂತನೆ ಮಾಡುವಂತವ್ರು ಕನ್ಯಾ ರಾಶಿಯವರು. ಅದರಿಂದ 8 ರೂಪಾಯಿ ಅಷ್ಟು ಆದಾಯ ಇದ್ರೆ 11 ರೂಪಾಯಿ ಅಷ್ಟು ಖರ್ಚಿರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಅನಾರೋಗ್ಯ ಕೆಟ್ಟರೂ ಸಹ ಆರೋಗ್ಯ ಮತ್ತೆ ಚೇತರಿಕೆ ಆಗುವಂತ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ ಇವ್ರಿಗೆ, ಕನ್ಯಾ ರಾಶಿಯವರಿಗೆ. ಮತ್ತೆ ತುಲಾ ರಾಶಿಯವರಿಗೆ ನೋಡ್ರಿ, ಎಲ್ಲವೂ ಅನುಕೂಲವಾಗಿದೆ. ಈ ವರ್ಷದಲ್ಲಿ ಉತ್ತಮವಾದಂತಹ ಬೆಳೆ, ಉತ್ತಮವಾದಂತಹ ವ್ಯವಹಾರ, ಎಲ್ಲವೂ ಗ್ರಹಗತಿಗಳ ಪ್ರಗತಿಯಲ್ಲಿ ಕಾಣುವಂತಹ ವರ್ಷವಾಗಿರುವಂತಹ ತುಲಾ ರಾಶಿ 5 ರೂಪಾಯಿ ಅಷ್ಟು ಆದಾಯ ಮಾಡ್ರೆ 14 ರೂಪಾಯಿ ಅಷ್ಟು ಇನ್ವೆಸ್ಟ್ ಮಾಡ್ತಾರೆ. 14 ರೂಪಾಯಿ ಅಷ್ಟು ಖರ್ಚುಗಳು ಇರುತ್ತೆ. ಜಾಸ್ತಿ, ಒಂದಕ್ಕೆ ಡಬಲ್ ಅಲ್ಲ ತ್ರಿಬಲ್ ಅಷ್ಟು ಖರ್ಚು. ಏನಕ್ಕೆ ಅಂತಂದ್ರೆ ಅವ್ರ ಪ್ಲಾನ್ಗಳಾಗಿರುತ್ತೆ, ಅವ್ರು ಮಾಡುವಂತ ಯೋಚನೆಗಳಾಗಿರುತ್ತೆ, ಇನ್ವೆಸ್ಟ್ ಆಗಿರುತ್ತೆ. ಇವತ್ತಿನ ಇನ್ವೆಸ್ಟ್, ಇವತ್ತು ಸಾಲ ಅಷ್ಟಿದ್ರು ಸಹ ನಾಳೆ ದಿನ ಎಲ್ಲವೂ ಸಹ ಉತ್ತುಂಗದಲ್ಲಿ ಬೆಳೆಯುವಂಥದ್ದು, ಉತ್ತುಂಗದಲ್ಲಿ ಲಾಭ, ಒಳ್ಳೆ ವರ್ಷವಾಗಿರುವಂತದ್ದು ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಆದ್ರೆ ಈ ವರ್ಷ 2026ನೇ ಇಸ್ವಿ ಎಲ್ಲ ಹೂಡಿಕೆಯಲ್ಲಿ, ಎಲ್ಲ ಎಲ್ಲಿ ಸಿಗುತ್ತೆ ಅಲ್ಲಿ ತಗೊಬಂದು ಹೂಡಿಕೆ ಮಾಡೋಣ, ಸ್ವಲ್ಪ ಖರ್ಚು ಮಾಡೋಣ. ಇದೆಲ್ಲವೂ ಸಹ ಒಂದು ರೀತಿಯಾದಂತಹ ಮುಂದಿನ ಭವಿಷ್ಯಕ್ಕೋಸ್ಕರವಾಗಿ ಈಗಲೇ ಏನಾದ್ರೂ ಇನ್ವೆಸ್ಟ್ ಮಾಡೋಣ ಅನ್ನುವಂತಹ ಯೋಚನೆಗಳನ್ನ ತುಲಾ ರಾಶಿಯವರು ಮಾಡ್ತಾರೆ. ತುಲಾ ರಾಶಿಗೆ ಬಂದ್ರೆ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ತುಲಾ ರಾಶಿಯವರಿಗೆ ಆರೋಗ್ಯ ಭಾಗ್ಯ, ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಹೊಂದಿರುವಂತರಾಗಿರ್ತಾರೆ ತುಲಾ ರಾಶಿ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರು ನೋಡಿ, ಈ ವರ್ಷದಲ್ಲಿ ಸುಮಾರು 2025 ಅಂತಹ ಅನುಕೂಲವಾಗಲಿ. 26ನೇ ಇಸ್ವಿ 11 ರೂಪಾಯಿ ಅಷ್ಟು ಆದಾಯ ಇದ್ರೆ ಕೇವಲ 5 ರೂಪಾಯಿ ಅಷ್ಟು ಖರ್ಚು ಅಷ್ಟೇ.
ತುಂಬಾ ಉಳಿತಾಯವನ್ನು ಮಾಡ್ತಾರೆ. ಈ ವರ್ಷದಲ್ಲಿ ದೊಡ್ಡ ಮಟ್ಟದ ಲಾಭ, ದೊಡ್ಡ ಮಟ್ಟದ ವ್ಯವಹಾರ, ಉತ್ತಮವಾದಂತಹ ಗಳಿಕೆ, ಉತ್ತಮವಾದಂತಹ ಆ ಉಳಿತಾಯ ಇವೆಲ್ಲವನ್ನು ಕಾಣುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಸ್ವಲ್ಪ ಆರೋಗ್ಯದಲ್ಲೂ ವ್ಯತ್ಯಾಸವಾಗುವಂತ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಅದರ ಬಗ್ಗೆ ಗಮನವನ್ನು ಹರಿಸ್ಕೊಳ್ಳಿ. ನಂತರದಲ್ಲಿ ಧನುಸ್ ರಾಶಿವರೆಗೆ ನೋಡಿ. ಧನುಸ್ ರಾಶಿವರೆಗೆ 14 ರೂಪಾಯಿ ಆದಾಯ ಇದ್ರೆ 11 ರೂಪಾಯಿ ಅಷ್ಟು ಖರ್ಚು. ಇವರು ಸಹ ಉಳಿತಾಯವನ್ನು ಮಾಡಬಹುದು ಈ ವರ್ಷದಲ್ಲಿ. ಅದೇ ರೀತಿಯಾಗಿ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂತ ಸಾಧ್ಯತೆಗಳು ಇರುತ್ತೆ. ಅದ್ ಬಿಟ್ರೆ ಎಲ್ಲವೂ ಚೆನ್ನಾಗಿದೆ, ಉಳಿತಾಯ ಚೆನ್ನಾಗಿದೆ, ವ್ಯವಹಾರ ಚೆನ್ನಾಗಿದೆ. ಮತ್ತೆ ಇವ್ರಿಗೆ ಸ್ವಲ್ಪ ಗುರುಬಲ ಇಲ್ಲ ಅಂದ್ರೂ ಸಹ ಶುಕ್ರನ ಯೋಗ ಫಲ ಧನುಸ್ ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮಕರ ರಾಶಿ, ಕುಂಭರಾಶಿ ಎರಡೂ ಸಹ ಒಂದೇ ತರ ಇರುತ್ತದೆ. ಮಕರ ರಾಶಿ ಅಧಿಪತಿ ಶನಿನೇ, ಕುಂಭರಾಶಿ ಅಧಿಪತಿ ಶನಿನೇ. ಕೇವಲ 2 ರೂಪಾಯಿ ಅಷ್ಟು ಆದಾಯ ಇದ್ರೆ 8 ರೂಪಾಯಿ ಅಷ್ಟು ಖರ್ಚುಗಳನ್ನು ಮಾಡ್ತಾರೆ ಮಕರ ರಾಶಿ ಮತ್ತೆ ಕುಂಭರಾಶಿಯವರು. ಎರಡೂ ಸಹ ಒಂದೇ ರಿಲೇಟೆಡ್ ರಾಶಿ ಆಗಿರೋದ್ರಿಂದ 2 ರೂಪಾಯಿ ಅಷ್ಟು ಆದಾಯ ಅಷ್ಟೇ. ಆದಾಯ ಸಂಪಾದನೆ ಮಾಡ್ತಿರೋದೇ ಕಡಿಮೆ, ಆದ್ರೆ ಖರ್ಚು ವೆಚ್ಚಗಳು ಜಾಸ್ತಿ, ಒಟ್ಟು ತ್ರಿಬಲ್ ಇರುತ್ತೆ. 8 ರೂಪಾಯಿ ಅಷ್ಟು ಖರ್ಚಿರುತ್ತೆ. ಆದ್ರೆ ಎಂತಹ ಆರೋಗ್ಯದಲ್ಲಿ ವ್ಯತ್ಯಾಸಗಳಿದ್ರೂ ಸಹ ಅದನ್ನ ಮೀರಿ ನಮಗೆ ಅನುಕೂಲವಾಗುತ್ತೆ. ಆರೋಗ್ಯ ಬಹಳ ಅನುಕೂಲಕರವಾಗಿರುತ್ತೆ. ಎಂತಹ ಮೃತ್ಯುಕೋಪಕ್ಕೆ ಬಿದ್ದಿದ್ರು ಸಹ ಅದನ್ನ ಮೀರಿ, ಅದನ್ನ ಮೆಟ್ಟಿ, ಅದನ್ನ ಜೈಶಾಲಿಯಾಗಿ ಬರುವಂತದ್ದು ಈ 2026 ಮಕರ ಮತ್ತು ಕುಂಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಮತ್ತೆ ಮೀನ ರಾಶಿಯವರಿಗೆ ನೋಡಿ. ಮೀನ ರಾಶಿಯವರೆಗೂ ಅಷ್ಟೇ 14 ರೂಪಾಯಿ ಆದಾಯ ಇದ್ರೆ 11 ರೂಪಾಯಿ ಖರ್ಚು ಅಷ್ಟೇ. ಬಹಳ ಅನುಕೂಲಕರವಾಗಿರೋದು. ಸಾಡೆ ಸಾತ್ ಶನಿ ಇದೆ, ಜನ್ಮದಲ್ಲಿ ಶನಿ ಇದೆ, ವ್ಯವಹಾರವೆಲ್ಲವೂ ಸಹ ಅನಾನುಕೂಲಗಳಾಗಿದ್ದರೂ ಸಹ ಶುಕ್ರನ ಯೋಗ ಫಲ ಈ ರಾಶಿಗೆ ತುಂಬಾ ಚೆನ್ನಾಗಿದೆ. ಗುರುವಿನ ಬಲ ತುಂಬಾ ಚೆನ್ನಾಗಿದೆ. ಅದರಿಂದ 14 ರೂಪಾಯಿ ಆದಾಯ ಇದ್ರೆ ಕೇವಲ 11 ರೂಪಾಯಿ ಖರ್ಚು ಅಷ್ಟೇ. ಯಾರಿಗೆ? ಮೀನ ರಾಶಿಯವರಿಗೆ. ಬಹಳ ಎಲ್ಲವೂ ಅನುಕೂಲವಾಗಿರುವಂತದ್ದೇ. ಆದ್ರಿಂದ 2026 ಆಲ್ಮೋಸ್ಟ್ ಅನುಕೂಲಕರವಾದಂತಹ ದಿನಗಳನ್ನ ನೋಡಬಹುದು. ಆದಾಯ ವ್ಯಯಗಳಲ್ಲಿ ಬಹಳ ಮೊದಲೇನಿತ್ತು ಅವ್ರಿಗೆ ತದ್ ವಿರುದ್ಧವಾಗಿರುತ್ತೆ, ಈಗೇನಿರುತ್ತೆ ತದ್ ವಿರುದ್ಧವಾದಂತಹ ವಾತಾವರಣ ಮುಂದೆ ಸಿಗುತ್ತೆ. ಆದ್ರಿಂದ ಎಲ್ಲಿ ಸ್ವಲ್ಪ ಸಾಲದ ಬಾಧೆ ಜಾಸ್ತಿ ಇದೆ ಅಂತಂದ್ರೆ ಆ ಸಾಲ ಮುಂದಿನ ದಿನಗಳಲ್ಲಿ ಇದು ಅನುಕೂಲಕರವಾಗಿರುತ್ತೆ ಹೊರತು ಮಾರಕವಾಗಂತೂ ಖಂಡಿತವಾಗಿ ಇರೋದಿಲ್ಲ. ನಮಸ್ಕಾರ.